ಕನಸಿನ ಮುಖಾಂತರ ತಾಯಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾದರು. ಕಾಣಿಸ್ಕೊಂಡ ನಂತರದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬಿಟ್ಟು, ಯಾಕಂದರೆ ನನ್ನ ಜೀವನದಲ್ಲಿ ಹಲವಾರು ಸಂಕಷ್ಟಗಳು ಬಂದಾಗ ನನಗೆ ನನ್ನ ಗುರುಗಳು, ನಾನು ಜ್ಯೋತಿಷ್ಯ ಶಾಸ್ತ್ರವನ್ನು ಮೈಸೂರಿನಲ್ಲಿ ದಿವ್ಯಜ್ಯೋತಿ ಕಾಲೇಜ್ ಆಫ್ ಆಸ್ಟ್ರಾಲಜಿ ಅಂತ ಅಲ್ಲಿ ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು ಗುರುಗಳಿದ್ರು. ಹಾಗೆ ಪ್ರಶ್ನಾಶಾಸ್ತ್ರವನ್ನು ಮೂಗೂರು ಮಧು ದೀಕ್ಷಿತ್ ಅಂತ ಇದ್ದಾರೆ, ಅವರಲ್ಲಿ ನಾನು ಅಭ್ಯಾಸ ಮಾಡಿದ್ದು. ಹಾಗೆ ಅದಾದ ನಂತರ ನಾನು ತಾಂತ್ರಿಕ ಅಥವಾ ಮಾಂತ್ರಿಕ ವಿದ್ಯೆಗಳನ್ನು ನನ್ನ ಗುರುಗಳ ಹತ್ರನೇ ನಾನು ಅಭ್ಯಾಸ ಮಾಡಿದ್ದು. ಆದರೆ ನನ್ನ ಗುರುಗಳು ಈಗ ಇಲ್ಲ, ಅವರು ದೈವಾಧೀನರಾಗಿದ್ದಾರೆ. ಜೊತೆಗೆ ಅವರು ಹೇಳಿದಿಷ್ಟೇನೆ, ನನ್ನ ಹೆಸರು ಅನ್ನೋದಕ್ಕಿಂತ ಸಮಾಜದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಅಥವಾ ಗಂಡಸರು ಅಥವಾ ಏನು ಈ ಪ್ರಪಂಚದಲ್ಲಿ ನಿನ್ನ ಕೈಲಿ ಆದಷ್ಟು ಸೇವೆಯನ್ನು ಜನಕ್ಕೆ ಕೊಡು, ಆದರೆ ನನ್ನ ಹೆಸರು ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆನಂತರದಲ್ಲಿ ಕನಸಿನ ಮುಖಾಂತರ ತಾಯಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾದರು. ಕಾಣಿಸ್ಕೊಂಡ ನಂತರದಲ್ಲಿ ನಾನು ಶ್ರೀಚಕ್ರವನ್ನು ಭೂಸ್ಥಾವರವಾಗಿ ಪ್ರತಿಷ್ಠಾಪನೆ ಮಾಡಿ ಈಗ ಕಾಳಿಕಾ ದೇವಿಯನ್ನು ಸೌಮ್ಯ ರೂಪದಲ್ಲಿ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಲು ಹೊರಟಿದ್ದೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ